ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯಾಸ್ ಬ್ಲಾಗ್. ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಪಾಪುಗೆ ಕಿವಿ ಚುಚ್ಚಿಸೋಣ ಅಂತೇಳಿ ಬಂದಿದ್ದು. ಪಾಪುಗೆ ಈಗ 4 ತುಂಬಿ 5 ತಿಂಗಳು ಬಿದ್ದಿದೆ. ಈಗ ಕಿವಿ ಚುಚ್ಚಿಸ್ಬಿಡೋಣ ಅಂತ ಕರ್ಕೊಂಬಂದಿದ್ದು. ನಾನು, ನಮ್ಮಮ್ಮ, ನನ್ನ ತಮ್ಮ, ನನ್ನ ದೊಡ್ಡ ಮಗ ಎಲ್ಲ ಬಂದಿದ್ದು. ನಾವು ಬರಬೇಕಾದ್ರೆ ಕಿವಿ ಚುಚ್ಚಿಸೋದಕ್ಕೆ ಬೆಲ್ಲ, ಕೊಬ್ಬರಿ, ಅಕ್ಕಿ ಎಲ್ಲ ತಂದಿದ್ದು. ಅವರು ಕೊಬ್ಬರಿಗೆ ಓಲೆನ ಚುಚ್ಕೊಂಡಿದ್ರು. ಯಾಕೆ ಆ ಥರ ಮಾಡ್ತಾರೆ ಅಂದರೆ ಪಾಪು ಗಾಯ ಆಗಬಾರ್ದು ಅಂತೇಳಿ ಹಂಗೆ ಮಾಡ್ತಾರೆ. ಮಾರ್ಕ್ ಮಾಡಿಕೊಂಡು ಒಂದು ಕಿವಿನ ಚುಚ್ಚಿದ್ರು. ಪಾಪು ಅಂತೂ ತುಂಬ ಅಂದರೆ ತುಂಬ ಅಳ್ತಿತ್ತು. ಉಸಿರುಗಟ್ಟಿ ಸಮಾಧಾನ ಮಾಡಿದ್ರು ನೋವು ಅಲ್ವಾ, ಸೊ ಅಳ್ತಾನೇ ಇದ್ದ. ನಾನು ಹೇಗೆ ಥರ ಸಮಾಧಾನ ಮಾಡ್ತೀನೋ ನನ್ನ ಮಗನೂ ಅದೇ ಥರ ಸಮಾಧಾನ ಮಾಡ್ತಿದ್ದ. ಸರಿಯಾಗಿ ಕೊಂಡಿನೆಲ್ಲ ನೀಟಾಗಿ ನುಲಿತಾ ಇದ್ದರು. ಮತ್ತು ಬಟ್ಟೆಗೆ ಸಿಗಾಕೋಬಾರ್ದಲ್ವ, ಪಾಪುಗಳಿಗೆ ನೋವಾಗುತ್ತೆ. ಹಂಗಾಗಿ ಚೆಕ್ ಮಾಡಿ ನುಲಿತಾ ಇದ್ದರು. ಇನ್ನೊಂದು ಕಿವಿಗೆ ಚುಚ್ಚಿಸೋಣ ಅಂತೇಳಿ ಈ ಕಡೆಗೆ ನೋಡಿ ಹೆಂಗೆ ಅಳ್ತಿದ್ದಾನೆ ಪಾಪು ಅಂತೂ. ಹತ್ತು ಸುಸ್ತಾದೋ. ಸೊ ಈಗ ಈ ಕಡೆ ಕಿವಿಗೂ ಚುಚ್ಚಿಬಿಡೋಣ ಅಂತೇಳಿ ಚುಚ್ಚಿದ್ರು. ತುಂಬ ನೋವಾಗಿತ್ತು ಅನಿಸುತ್ತೆ. ಹತ್ತು ಸಾಕಾಗಿ ಮಲ್ಕೊಂಡೇ ಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿಲ್ಲ. ಈ ಕಡೆ ಕಿವಿದು ಅದೇ ಥರ ಕಂಬಿನ ನುಲಿದು ನೀಟಾಗಿ ಬಟ್ಟೆಗೆ ಸಿಗಾಕೊಳ್ದಂಗೆ ಚೆಕ್ ಮಾಡಿ ನುಲಿತಾರೆ. ಅದೇ ಥರ ನುಲಿದು ಕೊಟ್ಟರು. ಸೊ ಪಾಪುಗೆ ರಕ್ತ ಏನೂ ಬರಲಿಲ್ಲ, ನೀಟಾಗಿ ಚುಚ್ಚಿಕೊಟ್ರು. ಅದಾದಮೇಲೆ ನಾವು ತಂದಿರೋ ಕೊಬ್ಬರಿನ ಈ ಥರ ಮಾಡಿಬಿಟ್ಟು ಪಾಪು ಕಿವಿ ಹತ್ರ ಮುರಿತಾರೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ ಗಾಯ ಆಗಬಾರ್ದು ಅಂತೇಳಿ. ಹಾಗೆ ಬೆಲ್ಲನೂ ಸಹ ಕೊಡ್ತಾರೆ ತಿನ್ನೋಕ್ಕೆ, ತಿನ್ನಿಸಿ ಅಂತ. ಬೆಲ್ಲ ಕೊಟ್ಟರು ಪಾಪು ಸಮಾಧಾನ ಆಗಲಿಲ್ಲ, ನೋವಿರುತ್ತಲ್ಲ. ಹತ್ತು ಸಾಕಾಗಿ ಹಾಗೆ ಮಲ್ಕೊಂಡ. ಅದಾದಮೇಲೆ ಮನೆಗೆ ಬಂದೆ. ನೋಡಿ ಯಾವ ಥರ ಕಾಣ್ತಿದ್ದಾನೆ ಅಂತ ಹಂಗೆ ಒಂದು ವಿಡಿಯೋ ಮಾಡಿದ್ದೆ. ಬಂದು ಮಲ್ಕೊಂಬಿಟ್ಟಿದ್ದ. ಅದಾದಮೇಲೆ ಎದ್ಮೇಲೆ ಇದನ್ನ ಮಾಡಿದೆ. ಹಾಗೆ ಮನೆಗೆ ಒಂದು ಪಾರ್ಸಲ್ ಬಂದಿದ್ದು. ಸೊ ಓಪನ್ ಮಾಡೋಣ ಅಂಥೇಳಿ ಪಾರ್ಸಲ್ನ ಓಪನ್ ಮಾಡ್ತಾಯಿದ್ದೀನಿ. ಏನು ಪಾರ್ಸಲ್ ಅಂದರೆ ನೋಡಿ ಓಪನ್ ಮಾಡಿದ್ಮೇಲೆ ಪಾರ್ಸಲ್ ಓಪನ್ ಮಾಡ್ತಿದ್ದೆ. ಅಮೆಝಾನಲ್ಲಿ ಒಂದು ಫೋನ್ನ ಬುಕ್ ಮಾಡಿದ್ದು. ಅಮೆಝಾನಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಅದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸೇಫ್ಟಿಯಾಗಿ ನೀಟಾಗಿ ಏನು ಡ್ಯಾಮೇಜ್ ಆಗ್ದಂಗೆ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡಿರ್ತಾರೆ ಅಮೆಝಾನಲ್ಲಿ. ಸೊ ಅದೇ ಥರ ಬಂದಿತ್ತು. ಈ ಮೊಬೈಲ್ ಯಾರಿಗೆ ಅಂದರೆ ಅಮ್ಮಂಗೆ. ಸೊ ಅಮ್ಮನ ಹಳೆ ಫೋನು ತುಂಬ ಹ್ಯಾಂಗ್ ಆಗ್ತಿತ್ತು. ಫೋನ್ ಬಂದರೆ ರಿಸೀವ್ಗಳು ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ರಿಟರ್ನ್ ಫೋನ್ ಮಾಡೋಕ್ಕೂ ಕಷ್ಟ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಹೋಗಿ ಅಮ್ಮ ಫೋನ್ನ ಬುಕ್ ಮಾಡಿಸಿದ್ರು. ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೆ ಅಷ್ಟೇ. ಇದು ಅಮ್ಮಂಗೆ ಫೋನು. ಮಾಡೆಲ್ ಬಂದು ರಿಯಲ್ಮಿ C65 ಅಂತ. ಹೊಸ ಮಾಡೆಲ್ ಅಂಥೇಳಿ ಬುಕ್ ಮಾಡಿದ್ದು. 11,000 ಏನೋ ಆಯ್ತು ಇದಕ್ಕೆ. ನೋಡಿ ನಾನಿವಾಗ ಆನ್ ಮಾಡೋಣ ಅಂಥೇಳಿ ಆನ್ ಮಾಡ್ತಿದ್ದೆ. ಕಲರ್ ಬಂದು ಗ್ರೀನ್ ಕಲರ್ ಇತ್ತು ಬ್ಯಾಕು. ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ, ಚೆಕ್ ಮಾಡಿದ್ದು. ಸೊ ಬಾಕ್ಸಲ್ಲಿ ಇನ್ನೇನಿದೆ ಅಂತ ನೋಡಿದ್ರೆ ಒಂದು ಚಾರ್ಜರು, ಹಾಗೆ ಮೊಬೈಲ್ಗೆ ಬ್ಯಾಕ್ ಕವರ್ ಸಹ ಒಂದು ಮಾಮೂಲಿ ಕೊಟ್ಟಿದ್ರು, ವೈಟ್ ಕಲರ್ದು.
ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.